ಇದಕ್ಕ 0 ಪಾಯಿಂಟ್ ಅಂತಾರಂತ. ನಾವು ಹೋಗಾತಿರೋ ಫ್ಲೈಟ್ ಇದ ಬಿಗ್ ಲಪಡ ಏನಪ್ಪಾ ಅಂತಂದ್ರ ಕಾರ್ ಏನ್ರ ಮಿಸ್ ಆಗಿ ಸ್ವಲ್ಪ ಹೋತಂದ್ರು ಇನ್ನು ಲಡಾಖ್ 395 ಕಿಲೋಮೀಟರ್ ಐತಿ. ಬಿಡ್ಲಿಕ್ಕೆ ಕ್ಯಾಮ್ರಾ ಅನ್ಸತೈತಿ. ರೈಡರ್ಸ್ ಬಂದಿರ್ತಾರೆ ಇಲ್ಲಿ. ಸೊ ನಮ್ದು ರೈಡ್ ನಾಳೆಂತ ಸ್ಟಾರ್ಟ್ ಆಗತ್ತೆ ರೈಡಿಂಗ್. ಸ್ವಿಟ್ಜರ್ಲ್ಯಾಂಡ್ ಹಿಂಗ ಸೇಮ್. ನಾ ಎಲ್ಲೋ ಒಂಥರ ಹೆವನ್ ಆಗತ್ತೀನಿ ಅನ್ನೋದ್ ಫೀಲ್ ಬರತೈತಿ. ಅಷ್ಟು ಮಸ್ತ್ ಐತಿ. ಆಲ್ಮೋಸ್ಟ್ ನಾವು ಸ್ಯಾಮ್ಸಂಗ್ S24 ಅಲ್ಟ್ರಾ ಒಳಗೆ ಝೂಮ್ ಮಾಡತ್ತೀವಿ ಅಲ್ಲಿ. ಸೊ ನೀವು ಆದ್ರೂ ಒಂದ್ಸರಿ ಲದಾಖ್ ಬರ್ರಿ. ಆದ್ರೆ ಚಲೋ ದೋಸ್ತರ ಜೊತೆ ಬರ್ರಿ. ಇಂಥವ್ರ ಜೊತೆ ಬರಾಕ್ ಹೋಗ್ಬೇಡ್ರಿ. ಇಂಥವ್ರ ಜೊತೆ ಬರಾಕ್ ಈಗ ನಾನು ನಮ್ಮ ತಲಿ ಚೆಂಡ್ ಹಾಕಿದ್ದು ಬಿಡು. ಹೆಂಗಿತ್ ನೋಡ್ರಿ. ಇವ ಈಗ 2 ದಿನ ಬೈಕ್ ಕಲ್ತ್ ಬಂದಲ್ಲ ಲದಾಖ್ ಸಲುವಾಗಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಫಿಕ್ಸ್ ಟುಡೇ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಲದಾಖಿಗೆ ಹೊಂಟೀವಿ. ನಮ್ಮ ಫ್ಲೈಟು ಬೆಂಗಳೂರಿಂದ ಶ್ರೀನಗರ್ವರೆಗೂ ಐತಿ. ಸೊ ನಾವು ಹೋಗತ್ತಿರೋ ಫ್ಲೈಟ್ ಯಾವುದಪ್ಪ ಅಂತಂದ್ರೆ ಇವತ್ತು ತೋರಿಸ್ತೇನೆ ನೋಡ್ರಿ. ಇದ ನಾವು ಹೋಗತ್ತಿದ್ದ ಫ್ಲೈಟ್. ಸೊ ನಾನು ಫ್ಲೈಟ್ ಒಳಗೆ ಹೋಗತ್ತಿದ್ದು ಫಸ್ಟ್ ಟೈಮ್ ಅಲ್ಲ, ಬಟ್ ಸ್ಟಿಲ್ ನನಗೆ ಅದು ಭಯ ಇದ್ದೇ ಇರ್ತೈತಿ. ಯಾಕನೋ ಗೊತ್ತಿಲ್ಲ. ಫ್ಲೈಟ್ ಹತ್ತುವಾಗನೂ ಅಂಜಿಕೆ ಬರ್ತೈತಿ. ಅದೆಲ್ಲರಿಗೂ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಂಗೆ. ಬಿಕಾಸ್ ನಾವು ಅಷ್ಟು ಮೇಲೆ ಹಾರ್ತಿರ್ತೀವಿ, ಏನಾಗುತ್ತೋ ಏನೋ ಅಂತದೊಂದು ಅಂಜಿಕೆ ಇದ್ದೇ ಇರ್ತೈತಿ. ಬಟ್ ಆ ಎಕ್ಸೈಟ್ಮೆಂಟು ಇರ್ತೈತಿ, ಅದೊಂದು ಮಜಾನೂ ಇರ್ತೈತಿ ಫ್ಲೈಟ್ದಾಗ ಹೋಗ್ಬೇಕಂತಂದ್ರೆ. ಹಂಗೆ ಅವ್ರು ರೊಕ್ಕನೂ ತೊಗೊಂಡಿರ್ತಾರೆ ಟಿಕೆಟಿಗೆ ಮಸ್ತ್. ಸೊ ಫ್ಲೈಟ್ ನೋಡ್ರಿ ಎಷ್ಟು ದೊಡ್ಡದೈತಿ, ಎಷ್ಟು ಸೀಟಿಂಗ್ ಇರುತ್ತನ್ನ. ಬಟ್ ಲಿಟ್ರಲಿ ದೊಡ್ಡ ಸಿಟಿ ಬಸ್ ಹತ್ತಿದಂಗ ಆಗತ್ತೆ ಇಂಡಿಗೋ ಫ್ಲೈಟ್ ನ. ನೋಡ್ಲಿ ಎಲ್ಲದಾವ ಕಿಟಕಿಗನ ನೋ. ನಾ ಎಕಾನಮಿದಾಗ ಒಂದೇ ಸಲ ಬಂದಿನಿ. ಚಲೋ ಅನ್ಸಾವೆ. ಬಿಸ್ನೆಸ್ ಫ್ಲೈಟ್ ಇವತ್ತು ನೋಡ್ಯಾನ ಮಗ. ಪಕ್ಕ ಇಳಿಸ್ತಾರಲಿ. ಇಲ್ಲ ಫ್ಲೈಟ್ ಒಂದೇ ಸಲ ಇದ್ರೆ ನಂಗೆ ಅಪ್ಗ್ರೇಡ್ ಬೇಕು. ಇವ್ರು ಅಕ್ಕರೆ ತರಿ ಬರತ್ತಿಲ್ಲ. ನಮ್ಮ ಅಕ್ಕ ಬಂದು ಅಕ್ಕ. ಆಲ್ಮೋಸ್ಟ್ ನಾವು ಫ್ಲೈ ಆಗಕ್ಕೆ ರೆಡಿ ಆಗಿದ್ವಿ. ಇನ್ನೇನು ಪ್ಲೇನ್ ಟೇಕ್ ಆಫ್ ಆಗ್ತೈತಿ. ಇನ್ನೊಂದು ನಾ ಅಬ್ಸರ್ವ್ ಮಾಡಿದ್ದೇನೆಂದ್ರೆ, ಇದು ಟೇಕ್ ಆಫ್ ಆಗುವಾಗ ಎಷ್ಟು ಸ್ಪೀಡ್ ಹೋಗುತ್ತಪ್ಪ ಅಂತಂದ್ರೆ ಲಿಟ್ರಲಿ ನಮ್ಮ ಕಾರ್ ಒಂದು ಆನ್ ಎವ್ರೇಜ್ 1000 cc ಅಂದರೆ ಏರೋಪ್ಲೇನ್ ಇಂಜಿನ್ ಎಷ್ಟು cc ಇರ್ತೈತೋ ದೇವರಿಗೆ ಗೊತ್ತು. ಆ ಲೆವೆಲಿಗೆ ಸ್ಪೀಡ್ ಹೋಗಿ ಟೇಕ್ ಆಫ್ ಆಗುತ್ತೆ. ಒಂದು ಸ್ವಲ್ಪ ಟೇಕ್ ಆಫ್ ಆದಮೇಲೆ ಅದು ಅಂಜಿಕೆ ಇರೋಂಗಿಲ್ಲ ಮೇಲೆ ಹೋಗುವಾಗ. ಬಟ್ ಇನ್ ಬಿಟ್ವೀನ್ ಟರ್ಬುಲೆನ್ಸ್ ಆಗುತ್ತೆ. ಟರ್ಬುಲೆನ್ಸ್ ಆ್ಯಸ್ ಇನ್ ಲೈಕ್ ಬಸ್ ಒಳಗೆ ಹೆಂಗೆ ಸ್ವಲ್ಪ ದಡ್ಕಿ ಫೀಲ್ ಬರ್ತೈತಲ್ಲ, ಹಂಗೆ ಏರೋಪ್ಲೇನ್ ಒಳಗೂ ಅದು ಆಗುತ್ತೆ. ಅದು ಕಾಮನ್ ಏರೋಪ್ಲೇನ್ ಒಳಗೆ. ಸೊ ಅದು ಆಗುವಾಗ ಸ್ವಲ್ಪ ಅಂಜಿಕೆ ಬರ್ತೈತಿ. ಅದು ಕ್ವೈಟ್ ಕಾಮನ್. ಗೈಸ್ ನಾವು ಶ್ರೀನಗರ್ ಏರ್ಪೋರ್ಟ್ ಬಂದು ರೀಚ್ ಆದ್ವಿ. ಆದ್ರೆ ಇಲ್ಲಿ ಶ್ರೀನಗರ್ ಏರ್ಪೋರ್ಟ್ ಒಳಗೆ ನಾವು ವಿಡಿಯೋ ಮಾಡಕ್ ಅಲೋವ್ ಇಲ್ಲ. ಬಿಕಾಸ್ ಇಲ್ಲಿ ಎಲ್ಲ ಆರ್ಮಿ ಅದು ಇದು ಮೆನಿ ರೆಸ್ಟ್ರಿಕ್ಷನ್ಸ್ ಅದಾವು. ಸೊ ನಾವು ವಿಡಿಯೋ ಮಾಡೋದು ಅಲೋವ್ ಇಲ್ಲ. ಹಿಂಗಾಗಿ ನಾನು ಇಷ್ಟೊತ್ತನ ಲಾಗ ಮಾಡತ್ತಿರ್ಲಿಲ್ಲ. ಇವಾಗ ಶ್ರೀನಗರ್ ಬಂದು ರೀಚ್ ಆದೆ. ಇಲ್ಲೊಂಥರ ಹಣ್ಣು ಕಾಣಿಸ್ತಾವ ನಂಗೆ. ಇವು ಯಾವ ಹಣ್ಣು ಅಂತ ನಂಗಂತೂ ಗೊತ್ತಿಲ್ಲ. ನೋಡ್ರಿ, ನಿಮಗೆ ಗೊತ್ತಿಲ್ಲ ಕಮೆಂಟ್ ಮಾಡ್ರಿ ಯಾವ ಹಣ್ಣು ಅಂತ. ಸೊ ನಾವು ಶ್ರೀನಗರ್ಗೆ ಬಂದು ಒಂದು ಸ್ವಲ್ಪ ಹೊತ್ತು ಚಿಲ್ ಮಾಡಿದೆ. ಇವಾಗ ಫುಲ್ ಏರ್ಪೋರ್ಟ್ ಬಿಟ್ಟು ಹೊರಗೆ ಬರೋ ಮಟ್ಟ ವಿಡಿಯೋ ಮಾಡೋದು ಇದಿರ್ಲಿಲ್ಲ. ಲೈಕ್ ವಿಡಿಯೋ ಮಾಡೋಂಗಿರ್ಲಿಲ್ಲ ನಾವು. ಫುಲ್ ಪ್ರೊಹಿಬಿಟೆಡ್ ಇತ್ತದ. ಸೊ ಇವಾಗ ಏನಂದ್ರ ನನ್ನ ಫ್ರೆಂಡ್ ಇನ್ನೊಬ್ಬವ, ಲೈಕ್ ನಾನು ಬೆಂಗಳೂರಿಂತ್ರ ಬಂದಿದ್ವಿ. ಸೊ ಇನ್ನೊಬ್ಬವ ಬಾಗಲಕೋಟಿಂತ್ರ ಬರತಾನ. ಸೊ ಈಗ ಆಲ್ಮೋಸ್ಟ್ ಇನ್ನೊಂದು 5 minutes ರೀಚ್ ಆಗ್ಬೋದು. ಒಂದ್ಸಲ ವೇಟ್ ಮಾಡತ್ತೀವಿ. ಅವ ಬಂದಪ್ಪ ಅಂತಂದ್ರ ನೆಕ್ಸ್ಟ್ ಕಾರ್ ಬುಕ್ ಮಾಡೀವಿ ನಾವು. ಸೊ ನಮ್ದು ಕಾರ್ ಏನೈತಲ್ಲ, ಇಲ್ಲಿಂದ ಶ್ರೀನಗರ್ ಟು ಲದಾಖ್ ವರೆಗೂ ಆ ಕಾರ್ದಾಗ ಹೋಗ್ಬೇಕು ನಾವು. ಸೊ ಅದೇ ನಮ್ಮ ಪ್ಲಾನ್. ಕಾರ್ ಏನಾರ ಬಂತಂದ್ರ ಈಗ ಹೋಗ್ತೀವಿ. ಇಲ್ಲಿ ನೋಡಿ ಆರ್ಮಿ, ಎಲ್ಲಿ ನೋಡಿದ್ವಿ ಬರೀ ಆರ್ಮಿನ ಅದಾರ ಇಲ್ಲೇ. ಈ ಸಿಚುವೇಶನ್ಗೆ ಇಲ್ಲಿ ಆಲ್ಮೋಸ್ಟ್ ಬರೀ ಆರ್ಮಿ ಅವ್ರು ಇವ್ರು ಅದಾರ. ಸೊ ಅದಕ್ಕೆ ವಿಡಿಯೋ ಇವೆಲ್ಲ ಪ್ರೊಹಿಬಿಟೆಡ್ ಇಲ್ಲಿ. ಇನ್ನೊಬ್ಬ ಫ್ರೆಂಡ್ ಬಂದಪ್ಪ ಅಂತಂದ್ರ ಇಲ್ಲಿಂತ್ರ ಲದಾಖಿ ನಮ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕು ನಾವು. ಬಿಗ್ ಲಪಡ ಏನಪ್ಪಾ ಅಂತಂದ್ರ ನಮ್ದು ಟ್ಯಾಕ್ಸಿನ ಕ್ಯಾನ್ಸಲ್ ಆಗ್ಬಿಡ್ತು. ಸೊ ಫುಲ್ ಟೆನ್ಷನ್. ಈ ಫುಲ್ ಡಬಲ್ ಚಾರ್ಜ್ ಕೊಟ್ಟು ಹೋಗ್ಬೇಕಾಗೈತೆ ನಾವು. ಇನ್ನೂ ಆಪ್ಷನ್ ಇಲ್ಲ ನಮ್ಗ. ಸೊ ಅದಕ್ಕೆ ಫುಲ್ ಟೆನ್ಷನ್ ಒಂದು ಗಾಡಿ ಬುಕ್ ಮಾಡೀವಿ. ಈಗ ನೋಡ್ಬೇಕು ಅದು ಎಷ್ಟು ಗಂಟೆಗೆ ರೀಚ್ ಆಕಿವಿ ಲದಾಖ್ ಗೊತ್ತಿಲ್ಲ. ಯಾಕಂದ್ರ ಮುಂಜಾನೆ ಲದಾಖ್ ಏನಪ್ಪಾ ಅಂತಂದ್ರ ಏನಾಗ್ಬಿಟ್ಟೈತಪ್ಪ ಅಂತಂದ್ರ ನಾವು ಎಷ್ಟೊತ್ತಿದ್ರು 7 ಗಂಟೆ ಹಂಗ ಇರಬೇಕು ಲದಾಖ್ ಒಳಗ. ಇಲ್ಲಪ್ಪಾ ಅಂತಂದ್ರ ನಮ್ದು ಅಲ್ಲಿ ಮಾಡಾಕತ್ತಿದ್ ಪ್ಲಾನ್ ಎಲ್ಲ ಏನಾಗತ್ತಪ್ಪ ಅಂದ್ರೆ ಅಲ್ಟರ್ ಆಗ್ಬಿಡ್ತೈತಿ.
ಸೊ ಅದ್ರ ಸಂಬಂಧ ಏನಾರ ಮಾಡಿ ನಾವು ರೀಚ್ ಆಗ್ಲೇಬೇಕು. ನೋಡೋಣ ಹೆಂಗಿರ್ತದ. ನಾವು ಇಷ್ಟೊತ್ತನ ವೇಟ್ ಮಾಡಾಕತ್ತಿದ್ವಿ, ಮತ್ತೆ ನಮ್ ಟೂರ್ ಹಾಳಾಗ ಕರ್ದ ಕಾರ್ ಇವನ್ ಸಂಬಂಧ ವೇಟ್ ಮಾಡಾಕತ್ತಿದ್ವಿ. ಇಲ್ಲೊಬ್ಬ ಅದಾನ, ಸ್ವಲ್ಪ ಹಿಂದಕ್ಕೋಲೆ ಕ್ಯಾಮ್ರಾ ಅನ್ಸತೈತಿ. ಸೊ ಸ್ವಲ್ಪ ಇಲ್ಲಿ ಬಾರ್ಗೇನ್ ಮಾಡತ್ತಿದ್ವಿ, ಇವ್ರಿಬ್ರು ಬಾಳ ಚಲೋ ಬಾರ್ಗೇನ್ ಮಾಡಿದ್ರು. ಬಾರ್ಗೇನಿಂಗ್ ಮೇನ್ ಸ್ಕಿಲ್ ಕಲೀರ್ಲಿ. ಇನ್ನೊಂದು ಮನ್ಯಾಗ ಹೇಳ್ತಿರ್ತಾರ, ನೋಡ್ ದೋಸ್ತಿ ಮಾಡ್ರಿ ಅಂತ. ನೋಡ್ ದೋಸ್ತಿ ಮಾಡ್ರಿ ನೀವು. ನಂದು ಮಿಸ್ಟೇಕ್ ಆಗಿ ಹೋಗೈತೆ, ಈಗೇನು ಮಾಡಕ್ ಬರ್ಬೋದು. ನಾನು ಒಬ್ಬ ನಶೀಬ್ ಯಾರು ಹಂಗೆಲ್ಲ ಮಾಡ್ಬಾರ್ದು. ಫೋನ್ ಮ್ಯಾಗ ಕಿಮ್ಮತ್ ಇರಂಗಿಲ್ಲ ನಮಗೆ. ಸ್ಯಾಮ್ಸಂಗ್ ಏನ್ ಕಿಮ್ಮತ್ ಐತಿ? ಅದೇ ತಂದೆ ತಾಯಿ ದುಡಿತಾರಂತ ಗೈಸ್ ನಾವು ಇವಾಗ ಮನೆಗ ರೀಚ್ ಆದ್ವಿ. ಇದು ರೋಡ್ ನೋಡ್ರಿ ಎಷ್ಟು ಖಾಲಿ ಐತಿ, ಮತ್ತು ವೆದರ್ ನೋಡ್ರಿ, ಮತ್ತು ಇಲ್ಲಿ ನೇಚರ್ ನೋಡ್ರಿ ಎಷ್ಟು ಮಸ್ತ್ ಐತಿ. ಫುಲ್ ಗ್ರೀನ್ರಿ ಐತಿ. ನಾವು ಇವಾಗ ಲದಾಖಿಗೆ ಹೋಗುವಾಗ ನಡು ಸಿಕ್ತಿದ್ದು ಊರು. ನಾವು ಇಳ್ಕೊಳ್ಳಿಲ್ಲ, ಯಾಕಂದ್ರೆ ಡ್ರೈವರ್ ಏನಂದ್ರೆ ಇಂಥ ಪ್ಲೇಸ್ ರಗಡ್ ಸಿಗ್ತಾವ ನಿಮ್ಗೆ, ಇಳಿದು ಟೈಮ್ ವೇಸ್ಟ್ ಮಾಡ್ಬಿಡ್ರಿ ಅಂತ ಹೇಳಿದ. ಸೊ ಇನ್ನು ಲದಾಖ್ 395 ಕಿಲೋಮೀಟರ್ ಐತಿ. ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಲದಾಖ್ ಗತೆ ಕಾಣತೈತಿ ನಮಗೆ ಇವಾಗ ಮುಂದೇನು ಕಾಣತೈತಲ್ಲ, ಇದು ಸೋನ್ಮಾರ್ಗ್ ಟನಲ್ ಅಂತ ಹೇಳಿ. ಸೊ ಈ ಟನಲ್ ಆಲ್ಮೋಸ್ಟ್ 8 ಕಿಲೋಮೀಟರ್ ತನಕ ಐತಂತ. ಹಿಂಗೆ ನೀವು ಜಸ್ಟ್ ಥಿಂಕ್ ಮಾಡಿರಿ, 8 ಕಿಲೋಮೀಟರ್ಸ್ವರೆಗೂ ಲಾಂಗ್ ಟನಲ್ ಅಂದ್ರೆ ಎಷ್ಟು ವರ್ಷ ತೊಗೊಂಡು ಕಟ್ಟಾರ ಇದನ್ನು, ಏನು ಸುದ್ದಿ. ಬಟ್ ಒಳಗೆ ಲೈಟಿಂಗ್ ಆಗಲಿ ಸಿಸ್ಟಮೆಟಿಕಾಗಿ ಮೇಂಟೈನ್ ಮಾಡ್ಯಾರ. ಇಲ್ಲಿ ನೋಡ್ರಿ ವ್ಯೂ ಹೆಂಗ್ ಕಾಣತೈತಿ. ಪ್ರಾಪರ್ ಸ್ನೋ ಏರಿಯಾಗ ಹೋಗ್ತೀವಲ್ಲ, ನಿಮಗೆ ನಾ ಸ್ನೋ ತೋರಿಸ್ತೀನಿ. ಬಟ್ ವ್ಯೂ ಮಾತ್ರ ಕ್ರೇಜಿ. ಮತ್ತೆ ನಾನು ವಿಡಿಯೋ ಮಾಡಕ್ ಕೈ ಹೊರಗೆ ಇಟ್ಟಿನಲ್ಲ, ಕೈ ಫುಲ್ ತಮ್ ಫುಲ್ ಫ್ರೀಸ್ ಆಗತೈತಿ, ಅಷ್ಟು ತಂಡ ಐತಿ ಇಲ್ಲಿ. ಯಪ್ಪೋ ಸ್ವರ್ಗ ದೋಸ್ತ್. ಹೆಂಗೈತ್ಲೆ? ಆಕ್ಚುಲಿ ಸ್ವಿಟ್ಜರ್ಲ್ಯಾಂಡ್ ಹೋದಾಗ ಹಿಂಗೈತಿ ಸೇಮ್ ಹಿಂಗೈತಿ. ಸ್ವಿಟ್ಜರ್ಲ್ಯಾಂಡ್ ಸ್ಪೆಲ್ಲಿಂಗ್ ಹೇಳ. ಏನ ಮೊನ್ನೆ ಇದಕ್ ಹೋಗಿದ್ದಲ್ಲ, ಆಮೇಲೆ ಅಂಟಾರ್ಟಿಕಾ ಹೋಗಿದ್ದಲ್ಲ ಲಾಸ್ಟ್. ಹೆಂಗೈತಪ್ಪ ಅಂದ್ರೆ ಪ್ಲೇಸ್ ಅದ್ ನೋಡ್ರಿ, ಲಿಟ್ರಲಿ ಯಪ್ಪ ನಂಗಂತ್ರು ಒಂಥರ ನಾ ಎಲ್ಲೋ ಒಂಥರ ಹೆವನ್ದಾಗ ಅದೀನಿ ಅನ್ನೋದ್ ಫೀಲ್ ಬರತೈತಿ, ಅಷ್ಟು ಮಸ್ತ್ ಐತಿ. ಮತ್ತ ಫುಲ್ ಕೋಲ್ಡ್ ಬ್ರೀಸ್ ಐತಿ. ಇಲ್ಲಿ ನೋಡ್ರಿ ನಿಮ್ಗೆ ಮ್ಯಾಕ್ಸ್ ನೋ ಕಾಣತೈತಿ. ನಾವ್ ಇನ್ನ ಆಕ್ಚುಲ್ ಲದಾಖ್ ಎಂಟರ್ನ ಆಗಿಲ್ಲ. ಇದೇನ ಜಸ್ಟ್ ಲೈಕ್ ಇನ್ನ ಕಾರ್ಗಿಲ್ ರೀಚ್ ಆಗಿಲ್ಲ ನಾವು. ಇನ್ನೂ 320 ಕಿಲೋಮೀಟರ್ಸ್ ಐತಿ ಲದಾಖಿಗೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಯ್ತು. ಸ್ನೋ ಅನ್ನು ಸ್ವಲ್ಪ ಸ್ಟಾರ್ಟ್ ಕಾಣತೈತಿ. ಈ ಪ್ಲೇಸ್ ಮಾತ್ರ ಬಿಯಾಂಡ್ ಐತಿ, ನೆಕ್ಸ್ಟ್ ಲೆವೆಲ್ ಐತಿ. ಇಲ್ಲಿ ನೋಡ್ರಿ ನೀರ್ ಹರಿಯ ಆತೈತಿ. ಆಬ್ವಿಯಸ್ಲಿ ಅದು ನೀರ್ ಎಷ್ಟು ಫ್ರೀಸ್ ಇರ್ತೈತಪ್ಪ ಅಂತಂದ್ರ ನೋ ಹೆಂಗ್ ಬರತ್ತ ಇಲ್ಲಿ ನೋಡಿ. ಲದಾಖ್ ನೋಡೋದ್ ಬಿಡ್ರಿ, ಬರ್ರಿ ನೋಡ್ರಿ, ಅಡ್ಡಾಡ್ರಿ, ಎಕ್ಸ್ಪೀರಿಯನ್ಸ್ ಮಾಡ್ರಿ. ಈ ಏಜ್ ಒಳಗನೆ ಎಕ್ಸ್ಪೀರಿಯನ್ಸ್ ಮಾಡ್ಲಿಲ್ಲ ಅಂದ್ರ ಯಾವಾಗ ಎಕ್ಸ್ಪೀರಿಯನ್ಸ್ ಮಾಡೋದು, ಸತ್ರು ಆಗಂಗಿಲ್ಲ. ಸೊ ಒಂದ್ಸರಿಯಾರ ಲದಾಖ್ ಬರಬೇಕು. ನಾ ಇನ್ನ ಲದಾಖ್ ನೋಡೇ ಇಲ್ಲ, ನೋಡ್ಲಾರ್ದನ್ನ ಹೇಳತ್ತೀನಿ ಇದನ್ನ, ಅಷ್ಟ್ ಮಸ್ತ್ ಇತ್ತು ಪ್ಲೇಸ್. ಝೂಮ್ ಮಾಡ್ಲೆ ಸ್ಯಾಮ್ಸಂಗ್ ಒಳಗ, ಸ್ಯಾಮ್ಸಂಗ್ ಝೂಮ್ ಮಾಡಿ. ನಿನ್ ಕಡೆ ಫೋನ್ ಇಲ್ಲ? ಐಫೋನ್ ಐತಿ. ಇಲ್ಲ ನನ್ ಕಡೆ ಬ್ರ್ಯಾಂಡ್ ಐತಿ ಐಫೋನ್. ಸಾದಾ ಸ್ಯಾಮ್ಸಂಗ್ ಝೂಮ್ ಮಾಡು. ಪ್ರತೀಕ ಅಲ್ಲೇ ಗುಡ್ಡ ಮೇಲೆ ನೋಡ, ಅಲ್ಲಿ ಬಡವ್ರು ಇವ್ರು ತೋರ್ಸ ಚಂದಗರ. ಆಲ್ಮೋಸ್ಟ್ ನಾವು ಸ್ಯಾಮ್ಸಂಗ್ S24 ಅಲ್ಟ್ರಾ ಒಳಗೆ ಝೂಮ್ ಮಾಡತ್ತೀವಿ. ಅಲ್ಲಿ ಸ್ನೋ ಕಾಣತೈತಿ ಅಂದ್ರೂ ಐಫೋನ್ ಸ್ಯಾಮ್ಸಂಗ್. ಬರ್ರಿ ಮೊದ್ಲಲ್ಲಿ ಹೋಗಿ ಏನ್ರ ತಿನ್ನೊಂದ್ ಸ್ವಲ್ಪ. ನಮಗ ಜೋರ್ ಸುಸು ಬಂದಾವ, ಸುಸು ಮಾಡಕ್ ಬಂದಿವಿ. ಇದು ಸುಸು ಮಾಡೋದು ಅನಿಸ್ತೈತಿ. ಹೋರ್ಲಿ ಮಾಡೋರ್ಲಿ ಮಾಡ್ಲೆ. ಅಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ, ನೀನು ಮ್ಯಾಗಿ ಆರ್ಡರ್ ಮಾಡಿದ್ವಿ ನಾವ್ ಒಂದೆರಡು. ಮ್ಯಾಗಿ ತಿಂದು ವಾಪಸ್ ನಾವ್ ಇವಾಗ ಲದಾಖಿಗೆ ಹೋಗ್ಬೇಕು. ಸೊ ಲದಾಖ್ ಇನ್ನು 323 ಕಿಲೋಮೀಟರ್ ಐತಿ. ಸೊ ಸಂಜೆಕ್ ಆಲ್ಮೋಸ್ಟ್ ಒಂದು 2 ಅಥವಾ 3 o'clock ನಾವು ಲದಾಖ್ ರೀಚ್ ಆಗ್ಬೋದು. ರೀಚ್ ಆಗಿ ಅಲ್ಲಿ ಸ್ಟೇ ಆಲ್ರೆಡಿ ಬುಕ್ ಆಗ್ಯಾವ, ಅಲ್ಲಿ ಹೋಗಿ ರೆಸ್ಟ್ ಮಾಡ್ಬೇಕು. ನೆಕ್ಸ್ಟ್ ಮಾರ್ನಿಂಗ್ ನಮಗ್ ಬೈಕ್ ಅದು ಸಿಗ್ತಾವ. ಸೊ ಅಲ್ಲಿಂದ ನಮ್ ರೈಡ್ ಸ್ಟಾರ್ಟ್ ಆಗ್ತೈತಿ. ಇನ್ ಬಿಟ್ವೀನ್ ಕಾರ್ಗಿಲ್ ಅವೆಲ್ಲ ಬರ್ತಾವು, ಬಟ್ ನಮಗ್ ನೋಡಕ್ ಆಗುತ್ತಿಲ್ಲ, ಗೊತ್ತಿಲ್ಲ ಕಾರ್ಗಿಲ್. ಯಾಕಂದ್ರ ಕಾರ್ಗಿಲ್ ಹೋಗುವಾಗ ಆಲ್ಮೋಸ್ಟ್ ನಾವು ನೈಟ್ ಆಗಿರುತ್ತ. ಸೊ ಅವಾಗ ಏನ್ ಕಾಣಿಸಂಗಿಲ್ಲ ಅನಿಸ್ತೈತಿ ನನಗ. ಇವಾಗ ನೋಡ್ರಿ ಬೇಕಾದ್ರೆ ನೀವು, ಆಲ್ಮೋಸ್ಟ್ ನಮ್ಗೆ ಸ್ನೋ ಕಾಣಕ್ ಸ್ಟಾರ್ಟ್ ಆಗೈತಿ, ನೋಡಕ್ ಮಸ್ತ್ ಐತಿ. ಸೊ ನೀವು ಆದ್ರ ಒಂದ್ಸರಿ ಲದಾಖ್ ಬರ್ರಿ, ಆದ್ರ ಚಲೋ ದೋಸ್ತರ ಜೊತೆ ಬರ್ರಿ. ಇಂಥವ್ರ ಜೊತೆ ಬರಾಕ್ ಹೋಗ್ಬೇಡ್ರಿ. ಇಂಥವ್ರ ಜೊತೆ ಬರಾಕ್ ಏನ್ ಮಾಡತ್ತಿಲ್ಲ. ಸೊ ನಮ್ ಮ್ಯಾಗಿ ಬಂತ ಇವಾಗ. ಈ ತಂಡಿ ಒಳಗ ಮ್ಯಾಗಿ ತಿನ್ನೋದಂತೂ ನೆಕ್ಸ್ಟ್ ಲೆವೆಲ್ ಮಜಾ. ಮ್ಯಾಗಿ ಹೆಂಗಾಗೈತೆ ನಾ ಟೇಸ್ಟ್ ಮಾಡ್ತೀನಿ ನಾವು ಫಸ್ಟ್.
तुम भी खाओ मैगी। मैंने चाय पिया। तुम क्या चाहिए ले लो मैं चाय पिया हूँ। खाने के लिए नहीं ಒಟ್ಟಂತೂ ಹಸಿ ಆಗ್ಬಿಟ್ಟೈತಿ ಮ್ಯಾಗಿ ಸ್ವಲ್ಪ ತಿನ್ನಾತಿ ಇವಾಗ ಮ್ಯಾಗಿ ತಿಂದ ನೆಕ್ಸ್ಟ್ ವಾಪಸ್ ಲದಾಖಿ ಹೋಗ್ಬೇಕು ನಮ್ ಕರ್ಕೊಂಡ್ ಬಂದಾರ ಇವ್ರ ತುಂಬಾರ ನಾಮ್ समीर ಸಮೀರ್ ಅವ್ರು ಬಂದಾರ ನಮ್ ಜೊತೆ ಸೊ ಫುಲ್ ಸ್ಪೀಡ್ ಒಳಗ್ ಕರ್ಕೊಂಡ್ ಬಂದಾರ ಧೂಮ್ ಕಾರ್ ಒಳಗ್ ಬಂದಂಗ ಆಗೈತೆ ನಮ್ಗೆ ಸೊ ಅಷ್ಟ್ ಸ್ಪೀಡ್ ಬಂದಿವಿ ನಾವು ಸೊ ತಿಂದ್ಮೇಲೆ ಸಿಗ್ತೀನಿ ನಿಮ್ಗೆ ಏನ್ ಹೇಳ್ಬೇಕ ರೋಡ್ ಹೆಂಗ್ ಅನ್ಸತೈತ್ಲೆ ನಂಗೆ ನೋಡಿ ಐತೆ ಅವಾಗ ಬಂದ್ ಹೋಗಿರ್ತೀನಿ ನಿಮ್ಗೆ ಫಸ್ಟ್ ಟೈಮ್ ಇಲ್ಲ ನಿಮ್ಗೆ ಹೆಂಗ್ ಫೀಲ್ ಆಗತ್ತೆ ಅಂತ ಹೇಳ್ಬೇಕು ಈ ಕಡೆ ಒಂದ್ ಸೈಡ್ ಫುಲ್ ಖಾಲಿನ ಐತ್ ರೋಡ್ ಎಲ್ಲಾರ್ಗಿ ಬಾಯಾಗ್ ಬಂದವ ಬಟ್ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನಾ ದಿವ್ಸ ಅಡ್ಡಾಡ್ತಾನಂತೀವ ದಿವ್ಸ ಅಲ್ಲೇ ಬಾಗಲಕೋಟೆಗೆ ಅಡ್ಡಾಡ್ತಾನ ಬಾಗಲಕೋಟೆ ಇವ ಇರ್ತಾನ ಸಾರಿ ಗೈಸ್ ಬರ್ಬಾರ್ದಿತ್ತ ಟೂರಿಗೆ ಇಲ್ಲೇ ಒಂದ್ ಸೈಡ್ ರೋಡ್ ಫುಲ್ ಏನು ಇಲ್ಲ ಡೌನ್ ಐತಿ ಅಂಜಿಕ್ ಬರತೈತಿ ಅದ್ರಾಗ ಇವ್ರು ಗಾಡಿ ಬಾಕೆಟ್ ಸ್ಪೀಡ್ ಹೊಡ್ಯಾತಾರ ಕರ್ವಿಂಗ್ ಒಳಗ್ ಸ್ಲೋನ ಹೊಡ್ಯಾತಿಲ್ ಗಾಡಿನ ನಮಗ ಅಂಜಿಕ್ ಬರತೈತಿ ನೋಡೋಣ ಇವಂಗ ಬರೇ ರೈಸ್ ಇದ್ರ ರೈಸ್ ಬಜಿ ಅಷ್ಟ ಬೇಕು ಈ ಚಿಕನ್ ಬಿರಿಯಾನಿ ಬಾಗಲಕೋಟೆನ್ ಮಸಾಲಾ ರೈಸ್ ರಾಮು ಎಗ್ ರೈಸ್ ಪ್ರಮೋಷನ್ ಮಾಡತ್ತಿಲ್ಲ ಇವ್ರದ್ದು ಸೊ ಇದು ಟೂರ್ ಹೆಂಗ್ ಪ್ಲಾನ್ ಆಯ್ತು ಮತ್ತ ನಾವು ಏನ್ ಪ್ಲಾನ್ ಮಾಡಿದ್ವಿ ನಮ್ ಪ್ಲಾನ್ ಬೇರೆ ಆಗಿತ್ತು ಬಟ್ ಆಲ್ ಆಫ್ ಸಡನ್ ಲದಾಖಿ ಬಂದ್ವಿ ನಾವು ಸೊ ಇದು ಟೋಟಲ್ ಅನ್ಎಕ್ಸ್ಪೆಕ್ಟೆಡ್ ಇತ್ತು ಹೆಂಗ್ ಟೂರ್ ಆಯ್ತು ಏನು ಅಂತ ಹೇಳಿ ಸ್ವಲ್ಪ ಓವರ್ ವ್ಯೂ ಕೊಡ್ತಾನ ಮಾಡ್ಲೆ ಚಾಲೋ ಮಾಡ್ಲಿ ನೀ ಚಾಲೋ ಮಾಡ ಏನೂ ಗೊತ್ತಿಲ್ಲ ಬಿಟ್ಟಿಲ್ಲ ಸ್ಟಾರ್ಟಿಂಗ್ ಫ್ಲೈಟ್ ಬುಕ್ ಮಾಡಿ ಕುಂತ್ಬಿಟ್ವಿ ಅಕ್ಲಾಮಿಡೇಷನ್ ಬಾಳ್ ಮುಂದ್ ಬಂದಿಲ್ಲ ಏನಾಗ್ತ್ರಿ ಮೊದ್ಲ ರಾಜಸ್ಥಾನ್ ಹೋಗೋದ್ ಪ್ಲಾನ್ ಇತ್ತು 5 ಮಂದಿ ಪ್ಲಾನ್ ಮಾಡಿದ್ವಿ ಇಬ್ರು ಒಬ್ಬವ ನಿಗಿರ್ತಾನ ಗೊತ್ತಿತ್ತು ಕರೆ ಹೂ ಅಂದಿದ್ದ ಇನ್ನೊಬ್ಬ ಹೆಸರು ಮೆನ್ಷನ್ ಮಾಡಲ್ಲ ಮನೋಜ್ ಗೋಕಾಂತ ಇನ್ಸ್ಟಾಗ್ರಾಮ್ ಸರ್ಚ್ ಮಾಡ್ರಿ ಮನೋಜ್ ಗೋಕಾಕ್ ಇರ್ತಾವ ನೋಡ್ರಿ ಯಾರ ಮಿಸ್ ಫಾಲೋ ಮಾಡಿದ್ರೆ ಅನ್ಫಾಲೋ ಮಾಡ್ರಿ ನೋಡೋಣ ಗೊತ್ತಾಕೈತಿ ಮುಂದಿನ 2 ಹಾಲ್ ಫೇಕ್ ಅದಾವು ಅವ್ನ್ ನೋಡಿದ್ರ ಹಿಡ್ರಿ ಬರಂಗಿಲ್ಲ ಗೊತ್ತಿತ್ತು ಕರೆ ಬರ್ತಿದ್ದ ಎರಡನೇದವ ಬರಂಗಿಲ್ಲ ಗೊತ್ತಿತ್ತು ಆದ್ರೂ ಕೇಳಿದ್ವಿ ಆಮೇಲೆ ಇನ್ನೊಬ್ಬ ಹೇಳಿ ಇನ್ನೊಬ್ಬ ವಿಶಾಲ್ ಸುಲ್ತಾನ್ ಅವ ಜೀವನದಾಗ ಬರಂಗಿಲ್ಲ ಗೊತ್ತು ಬಟ್ ಕೇಳೋದ್ ಬಿಡಂಗಿಲ್ಲ ರಾಜಸ್ಥಾನ ಇತ್ತು ಕರೆ ಆಮೇಲೆ ಲದಾಖ್ ಎದಕ್ಕೋ ಬಂತು ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಮನೆಯಾಗ ಹೋದಾಗ ಪಾಕೆಟ್ ಮಜಾ ಬಂದಿತ್ತು 23ನೇ ತಾರೀಕು ಫ್ಲೈಟ್ ಬುಕ್ ಮಾಡಿವಿ ಹೋಗುದು 29ನೇ ತಾರೀಕು ಬರುದು ನಡವರ್ಕ್ ಪ್ಲಾನ್ ಸಿಗಿಸುದು ಲೈಫ್ ಒಳಗ್ ಚಾಲೆಂಜಸ್ ಈಗ ಅನ್ನ ನಮ್ಮ ತಲಿ ಚೆಂಡ್ ಹಾಕಿದ್ದು ಕುತ್ತಿಗೆ ಕೊಯ್ದು ಬಿಟ್ರು ನಮ್ದು ಇಲ್ಲ 400 ಕಿಲೋಮೀಟರ್ ಹೋಗಕ್ಕೆ 20,000 30,000 ಒರಿಜಿನಲ್ ಕ್ಯಾಬ್ ಕ್ಯಾನ್ಸಲ್ ಆಗೋಣ ಈ ಕ್ಯಾಬಿಗೆ ಬಂದ್ವಿ ಇವ್ರು 21,000 ಹೇಳಿದ್ರು ಅಲ್ಲಿಂದ ಇಲ್ಲಿ ಬರೋಮಟ ನಾವು ಒಪ್ಪಾಕತ್ತಿದ್ವಿ ಕರೆ ಪ್ರತಿಕರಣ ಕಮ್ಮಿ ಮಾಡಿದ ಅದ್ರಕ್ಕಿಂತ ಮುಂಚೆನ 19ಕ್ಕೆ ನೆಗೋಷಿಯೇಟ್ ಮಾಡಾಯ್ತೆ ನಾನ್ 21 ಹೂ ಅಂದಿದ್ದೆ ಇವ ನಾ 19ಕ್ಕೆ ಬರಾದಿದ್ದೆ 16ಕ್ಕೆ ಬಂದು ವಾಪಸ್ ಇವ್ರಿಗೆ ಬಾರ್ಗೇನ್ ಅಂದ್ರು ಗೊತ್ತಿಲ್ಲ ಹಂಗ ಬಿಟ್ಬಿಟ್ಟಾರ ಮನ್ಯಾಗ ಕಿಶೆದಾಗ 2 ರೂಪಾಯಿ ಕೊಟ್ಟು ಹಂಗ ಅಡ್ಡಾಡ್ತಾರ ರೋಡ್ ನೋಡ್ರಿ ಹೆಂಗೈತಿ ಲಿಟ್ರಲಿ ಪ್ರಾಪರ್ ಬೈಕಿಗಿದ ಆಫ್ ರೋಡ್ ನೆಕ್ಸ್ಟ್ ಅಂಜಿಕೆ ಏನಂದ್ರ ಇವ್ರಿಗೆ ರೈಟ್ ಸೈಡ್ ಅಂತೂ ಏನು ಇಲ್ಲ ಫುಲ್ ಡೀಪ್ ಐತಿ ಮಿಸ್ ಆಗಿ ಹೋದ್ವಿ ಅಂದ್ರೆ ರಿಪ್ಪ ಬಾಡಿನೂ ಸಿಗಂಗಿಲ್ಲ ಅನಿಸ್ತತ್ ನಮ್ದು ನನಗೆ ನೆಕ್ಸ್ಟ್ ಏನ್ ಚಿಂತೆ ಅಂದ್ರೆ ನಿಮಗ್ ಬೈಕ್ ಹೊಡ್ಯಾಕ್ ಬರಂಗಿಲ್ಲ ಸ್ವಿಮ್ಮಿಂಗ್ ಬರಂಗಿಲ್ಲ ಮಣ್ಣಿಲ್ಲ ಸ್ವಿಮ್ಮಿಂಗ್ ಆಮ್ಯಾಗ ಬರ್ತೈತಿ ನಾವು ಆ ಸ್ವಿಮ್ಮಿಂಗ್ ಪೂಲ್ 130 330 ಸೊಟ್ ಹೋದ್ರು ಹೋಗ್ತಿದ್ವಿ ತಿಂಗ್ಳಿಗೆ 300 ರೂಪಾಯಿ ಕೊಟ್ಟು ಸ್ವಿಮ್ಮಿಂಗ್ ಕಲ್ತಾರಂತಿರ್ ಲದಾಖಿ ಬರ್ತಾರಂತ ಗೊತ್ತಿತ್ತು ಮೇನ್ ಇನ್ನೊಂದು ಲದಾಖಿಗೆ ಬರ್ಬೇಕಂದ್ರ 24 ತಾಸು ಅಕ್ಲಮಟೈಸೇಷನ್ ಮಾಡ್ಬೇಕು ಅಕ್ಲಮಟೈಸೇಷನ್ ಅಂದ್ರ ನಿಮ್ಗೆ ಹೇಳ್ತೀನಿ ಅದು ಒಂದ್ ಪ್ರದೇಶಕ್ಕೆ ಹೊಂದ್ಕೋಬೇಕಂದ್ರ 24 ತಾಸು ಇರ್ಬೇಕಂತಲ್ಲಿ ನಾ ಹೇಳ್ತೀನಿ ಸೊ ಅಕ್ಲಮಟೈಸೇಷನ್ ಅಂದ್ರ ಅದು ಇಲ್ಲಿ ಆಸ್ ಪರ್ ದಿಸ್ ಲದಾಖ್ ಗೌರ್ಮೆಂಟ್ ರೂಲ್ ಏನಂದ್ರ 24 ತಾಸು ನಾವು ಮೂವ್ ಆಗ್ಬಾರ್ದು ಎಲ್ಲಿಯೂ ಒಂದು ಪರ್ಟಿಕ್ಯುಲರ್ ಜಾಗದಾಗ ರೆಸ್ಟ್ ಮಾಡ್ಬೇಕು ಸೊ ದಟ್ ನಮ್ ಬಾಡಿ ಏನಾಗ್ತೈತಿ ಟೆಂಪರೇಚರ್ಗೆ ಸೆಟ್ ಆಗ್ತೈತಿ ಸೊ ದಟ್ ನಾವು ಮುಂದೆ ಟೂರ್ ಮಾಡುವಾಗ ಏನು ಪ್ರಾಬ್ಲಮ್ ಆಗಂಗಿಲ್ಲ ನಮಗ ಅಕ್ಲಮಟೈಸೇಷನ್ ಅಂದ್ರೆ ಗೊತ್ತಿರ್ಲಿಲ್ಲ ಇವ ಚಾಟ್ ಜಿಪಿಟಾಗ ನೋಡಿ ಒಂದು ಪ್ರದೇಶದಲ್ಲಿ ಹೊಂದಿಕೊಳ್ಳುವುದೇ ಅಕ್ಲಮಟೈಸೇಷನ್ ಅಂದಿದ್ದ ಸೊ ನಡ್ರಿಲ್ಲ ಅಂತ ಬಂದಿದ್ವಿ ಇಲ್ಲಿ ನೋಡ್ರಿ ಕಾಂಟೆಂಟ್ ಮಾಡತ್ತಾರ ಯಾರೋ ಸಪೋರ್ಟ್ ಮಾಡ್ರಿ ಯಾರ್ಯಾರು ಕಾಂಟೆಂಟ್ ಮಾಡ್ತಾರಂತ ನಂಗೊಂದ್ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ರಿ ಮ್ಯೂಸಿಕ್ ಫಿಕ್ಸ್ ಸ್ಟುಡಿಯೋ ಹೋಗಿ ಬಡ ಸಬ್ಸ್ಕ್ರೈಬ್ ಮಾಡ್ರಿ
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನ ಮಾನಿಟೈಸೇಷನ್ ಮಾಡಿಗಿಡ್ರು. ಇನ್ನ ಮಾನಿಟೈಸೇಷನ್ ಹಿಟ್ ಆಗಿಲ್ಲ. ಆಲ್ಮೋಸ್ಟ್ ಅಬೌಟ್ ಟು ಹಿಟ್. ಎಷ್ಟ್ ಜಲ್ದಿ ಆಗ್ತೈತೆ ಅಷ್ಟ್ ಜಲ್ದಿ ಮಾನಿಟೈಸೇಷನ್ ಆನ್ ಮಾಡ್ರಿ. ಸೊ ದಟ್ ನಾನೊಂದು ಪಾರ್ಟಿ ಅರೇಂಜ್ ಮಾಡ್ತೀನಿ ನಮ್ ದೋಸ್ತರಿಗೆ ಮಾನಿಟೈಸೇಷನ್ ಆನ್ ಆಯ್ತಂದ್ರ. ನೀವು ಸ್ವಲ್ಪ ಜೀವನದಾಗ ಏನ್ರ ಮಾಡ್ರಿ. ಬರ ಬಂದಿದ್ ನೋಡಿ ಮಾನಿಟೈಸೇಷನ್ ಮಾಡ್ಬೇಕು ಕುಂದ್ರಬೇಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗೆ ಏನು ಇಲ್ಲೇ ಇಲ್ಲ. ಕಾರ್ ಏನ್ರ ಮಿಸ್ ಆಗಿ ಸ್ವಲ್ಪ ಹೋತಂದ್ರು ರೇಪ್. ಅಲ್ಲಿ ನೋಡ್ರಿ, ಇದ್ರಾಗ ಯೂಟರ್ನ್ ತಗೊಳತ್ತಾರ. ಲದಾಖ್ ಅಲ್ಲಿದು. ಬಟ್ ನೋಡ್ರಿ, ಆಲ್ರೆಡಿ ಲದಾಖ್ ಫೀಲ್ ಸ್ಟಾರ್ಟ್ ಆಗೈತಿ. ಜೋಜಿಲಾ ಪಾಸ್ ಇದು ಜಾರ್ತಿದ್ ಪಕ್ಕ ಜಾರ್ತಿದ್ ಬಿಡು. ಹೆಂಗಿತ್ ನೋಡ್ರಿ, ಕ್ರೇಜಿ ಕ್ರೇಜಿ. ಒಂದ್ಸಲ ಸಾಯಕಿನ ಮೊದ್ಲು ಲದಾಖಿ ಬರ್ರಿ. ಅದು ಇಂತ ಏಜ್ ದಾಗ ಬರ್ರಿ. ನೋಡ್ರಿ ಹೆಂಗಿತ್ ಮೊದಲು. ಬಂದ ಮೇಲಂತ್ರ ಸಾಯ್ದಿದ್ದ ಐತಿ. ಇಲ್ಲಿ ಬಂದ್ ಸಾಯ್ರಿ. ಅಲ್ಲೇ ಮೊಬೈಲ್ದಾಗ ನೋಡೋದಂದ್ರ ನಿಮಗರ ನಾಚಿಗೆ ಬರ್ತೈತಿಲ್ಲ. ದುಡ್ದಿದ್ರ ಪಾಪ ಇಲ್ಲ, ನಾನು ಇವನ ಪರವಾಗಿ ಕ್ಷಮೆ ಕೇಳಿಸ್ತೇನೆ. ದುಡ್ದಿದ್ರ ಹಚ್ಕೋಬೇಡ್ರಿ. ನೀವು ದುಡ್ಡು ಏನು ಕಿಸದಿಲ್ಲ ಅಂದ್ರೆ ನಡೀತೈತಿ. ಈ ಕಡೆ ಬರ್ರಿ. ದುಡ್ದಿದ್ ರೊಕ್ಕ ಬ್ಯಾಂಕ್ನಾಗ ಅಂತ ಎಷ್ಟು ಮತ್ತಿಲ್ಲಿ ರೋಡ್ ನೋಡ್ರಿ ಹೆಂಗೈತಿ. ಇಷ್ಟು ಸ್ಲೀಪಿ ರೋಡ್ ಐತಿ. ಸ್ಕಿಡ್ ಆಯ್ತಪ್ಪ ಅಂತಂದ್ರ ಬೈಕ್ ಬರುವಾಗ ಮಾರ್ಕೆಟ್ ರಿಸ್ಕಿ ಐತಿ. ನನಗ ಲಿಟ್ರಲಿ ಕಾರ್ ಹೋಗಕ ಅಂಜಿಕ್ ಬರತೈತಿ. ಇಲ್ಲಿ ಇನ್ ಬೈಕರ್ಸ್ ಹೆಂಗ್ ಹೋಗ್ತಾರೋ ಏನೋ. ಇವ್ರಿಗೆ ಬೈಕ್ ಹೊಡಿದ್ ಗೊತ್ತಿಲ್ಲ. ಅದ್ರಾಗ ಇವೆಲ್ಲ ಅರ್ಧ ಮುರ್ಧ ಬೈಕ್ ಹೊಡಿಯೋದವ್ ನಮ್ ಜೊತೆ. ಇವ ಈಗ 2 ದಿನ ಬೈಕ್ ಕಲ್ತ್ ಬಂದ ಲದಾಖ್ ಸಲುವಾಗಿ. ಈ ಹೋಗಾತಿದ್ ಕ್ಯಾಬ್ದಾಗ ಸ್ವಲ್ಪ ಲಪಡ ಆಗಿ ರೊಕ್ಕ ಹೆಚ್ಚಿಗೆ ಹೊಂಟಾವು. ಬಟ್ ಈಗ ಅನ್ಸಾತೈತಿ ಇರ್ಲಿ ತಗೊಂಡ್ ನಡೀತೈತೆ ಅಂತ. ಇಷ್ಟೊತ್ತನ ಮಾನಸಿಕ ಆಗಿತ್ತು ಸ್ವಲ್ಪ. ಕ್ರೇಜಿ ಐತಿ. ಇದಕ್ಕ 0 ಪಾಯಿಂಟ್ ಅಂತಾರಂತ. 0 ಪಾಯಿಂಟ್ ಜಾಗ ಅಂತ. ಯಾಕಂದ್ರೆ ಇಲ್ಲಿ 12 ತಿಂಗಳು ಸ್ನೋ ಇರ್ತೈತಂತ. ಇಲ್ಲಿ 12 ತಿಂಗಳು ಐಸ್ ಇರುತ್ತಂತ. ಅದಕ್ಕೆ ಇದಕ್ 0 ಪಾಯಿಂಟ್ ಅಂತಾರಂತ. ಆಲ್ರೆಡಿ ನಮಗ ವೆದರ್ದ ಎಫೆಕ್ಟ್ ಚಲೋ ಆಗೈತಿ. ಅನ್ಕಂಫರ್ಟೇಬಲ್ ಫೀಲ್ ಮಾಡಕತ್ತೀವಿ ಆಲ್ರೆಡಿ. 11,000 ಫೀಟ್. ರೈಡರ್ಸ್ ಬಂದಿರ್ತಾರೆ ಇಲ್ಲಿ. ಸೊ ನಮ್ದು ರೈಡ್ ನಾಳೆಂತ ಸ್ಟಾರ್ಟ್ ಆಗತ್ತೆ ರೈಡಿಂಗ್. ಇಲ್ಲಿ ನೋಡ್ರಿ ಸ್ನೋ ಐತಿ. ಫುಲ್ ತಂಪೈತಿ. ಮತ್ತ ಇಲ್ಲಿ ಆಡಿ ತಂಡ ನಡೀತೈತಿಲ್ಲ ಅಂತ ಅನ್ಸಾತೈತಿ ನನಗೆ. ಮತ್ತೆ ಇಲ್ಲಿ ಆಡ್ ಬ್ಯಾರೆನ ಅದಾವ ನೋಡಾಕ. ನನಗ್ ಇನ್ನೊಂದ್ ಲಾಗ್ ಮಾಡೋದೈತಿ. ಈ ಲಾಗ್ ಪಕ್ಕಾ ರೀಚ್ ಆಗುತ್ತೆ. ಏನಂದ್ರ ನಮ್ ಸೈಡ್ ಇಂದ ಆಡ್ ತಗೊಂಬಂದ್ ಇಲ್ಲಿ ಬಿಡ್ಬೇಕು. 1 ತಿಂಗಳ ಆದ್ಮೇಲೆ ಬಿಡ್ಬೇಕು. ಅದ ಹೆಂಗ್ ಬದುಕತ್ತೋ ಇಲ್ಲ ನೋಡೋದೈತಿ. ನಾವು ನಿನ್ನೆ ನೈಟ್ ಬಂದ್ ಸ್ಟೇ ಮಾಡಿದ್ವಿ. ಸೊ ನೈಟ್ ಭಾಳ ಲೇಟ್ ಆಗಿ ಬಂದ್ವಿ. ನಮ್ದು ರೂಮ್ ತೋರಿಸ್ತಿದ್ದೆ. ಬಟ್ ಸಿಕ್ಕಾಪಟ್ಟಿ ರಾಡಿ ಎಬ್ಸಿವಿ ಈಗ ಆಲ್ರೆಡಿ. ಸೊ ಇದು ನಮ್ ಸ್ಟೇ. ಇಲ್ಲಿ ನಮ್ ಸ್ಟೇ ಇಂತ್ರ ವ್ಯೂಸ್ ನೋಡ್ರಿ ಹೆಂಗೈತಂತ. ಇದೇ ವ್ಯೂ ನಮ್ ಸ್ಟೇ ಇಂತ್ರ. ಮತ್ತ ಇನ್ನೊಂದೇನಂದ್ರೆ, ಈಗ ನಮಗ್ ಬಂದ್ ಆಲ್ರೆಡಿ ಗಾಡಿ ಕೊಟ್ಟು ಹೋಗ್ಯಾರ. ಈಗ ನಾವು ಸ್ಟಾರ್ಟ್ ಮಾಡ್ಬೇಕು. ಇವತ್ತು ಫಸ್ಟ್ ಡೇ ಏನಂದ್ರ, ಇಲ್ಲಿ ಬರೀ ಲೋಕಲ್ ಏರಿಯಾ. ಈ ಲೋಕಲ್ ಏರಿಯಾ ಏನೈತಲ್ಲ, ಇಲ್ಲಿ ಏನೇನ್ ಪ್ಲೇಸ್ ಅದಾವ ಎಲ್ಲ ಕವರ್ ಮಾಡೋದೈತಿ. ಇಲ್ಲಿ ನೋಡ್ರಿ ವ್ಯೂ ನೋಡ್ರಿ, ಬರೀ ಕ್ರೇಜಿ ಐತಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡತ್ತೀನಿ. ನಿಮ್ಗೆ ಹೇಳಿದ್ದೆ ನಾ ಫಸ್ಟ್ ವಿಡಿಯೋದಾಗ ಗೋಯಿಂಗ್ ಲದಾಖ್ ವಿತ್ 0 ಅಂತ. ಸೊ ಸ್ಟಿಲ್ ನೀವು ವಿಡಿಯೋ ನೋಡ್ಬೇಕಾಗ್ತೈತಿ ಲಾಸ್ಟ್ ಮಟ್ಟ. ನಂದು ಲದಾಖ್ ಲಾಸ್ಟ್ ಟೂರ್ ಒಳಗೆ ನಾನು ಅದ್ರ ಎದಕ್ಕೆ ಏನು ಅಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಗೆ ಅದು ಗೊತ್ತಾಗ್ಕೊಂಡು ಅಲ್ಲಿ ಮಟ್ಟ ವೇಟ್ ಮಾಡಲೇಬೇಕು. ಈಗ ನೆಕ್ಸ್ಟ್ ನಾವು ಏನೇನು ಮಾಡ್ತೇವೆ ಅದೆಲ್ಲ ನೆಕ್ಸ್ಟ್ ವ್ಲಾಗ್ ಒಳಗೆ ಬರುತ್ತೆ. ಅಲ್ಲಿ ತನಕ ಮಿಸ್ ಮಾಡ್ಕೊತಾಯಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಟೂರಿಂದ ಕಂಪ್ಲೀಟ್ ಓವರ್ ವ್ಯೂ ಬೇಕು, ಬಜೆಟ್ ಎಸ್ಟಿಮೇಷನ್ ಬೇಕಂದ್ರೆ ನಂಗೆ ಕಮೆಂಟ್ ಮಾಡಿರಿ. ನಾ ಅದ್ರದ್ದೊಂದು ವ್ಲಾಗ್ ಮಾಡ್ತೀನಿ ಲಾಸ್ಟಿಗೆ. ಬಾಯ್.